ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಒಂದು ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೇನೆ. ಇವತ್ತು ಚಿಕನ್ ಸಮೋಸ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಅರ್ಧ kg ಚಿಕನ್ನ ವಾಶ್ ಮಾಡಿಕೊಂಡು ಕೈಮಾ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ 8ರಿಂದ 10 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಟೊಮ್ಯಾಟೊ, ಇಷ್ಟು ಬೇಕಾಗುತ್ತೆ. ಈಗ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕು. ಎರಡು ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಸ್ಟಫಿಂಗಿಗೆ ಮಸಾಲ, ಒಂದು ಚಪಾತಿ ಥರ ಇಲ್ಲ ಪೂರಿ ಥರ ಹಸಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಸೊ ಇದು ಫ್ರೈ ಆಗ್ತಿರಲಿ ಅಲ್ಲಿವರೆಗೂ ನಾವು ಹಸಿಟ್ಟನ್ನ ಕಲಿಸ್ಕೊಳ್ಳೋಣ. ಇಲ್ಲಿ ನಾನು ಬರೀ ಗೋಧಿ ಹಸಿಟ್ಟನ್ನ ತಗೊಂಡಿದ್ದೀನಿ. ನೀವು ಮೈದಾ ಕೂಡ ಹಾಕೋಬೋದು, ಮೈದಾ ಮತ್ತು ಸ್ವಲ್ಪ ಚಿರೋಟಿ ರವೆ ಕೂಡ ಹಾಕೋಬೋದು. ಬಟ್ ನಾನಿಲ್ಲಿ ಬರೀ ಗೋಧಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ತೆಳ್ಳಗೆ ಕಲಿಸ್ಕೋಬಾರ್ದು, ಫುಲ್ ಗಟ್ಟಿಯಾಗಿರಬೇಕು. ಈಗ ಪೂರಿಗೆಲ್ಲ ಹಾಕ್ತೀವಲ್ಲ ಆ ಥರ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕೋತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈ ಕಡೆ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇದೆ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಹಸಿಟ್ಟು ಈಗ ಸ್ವಲ್ಪ ಹದಕ್ಕೆ ಬರ್ತಾ ಇದೆ, ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಚಿಕನ್ ಹಾಕೊಳ್ಳೋಣ. ಕೈಮಾ ಏನು ಮಾಡ್ಕೊಂಡಿದ್ದೀವಲ್ಲ ಆ ಚಿಕನ್ನ ಹಾಕೊಳ್ಳೋಣ. ಎಷ್ಟೋ ಜನಕ್ಕೆ ಚಿಕನ್ ಕೈಮಾ ರೆಸಿಪಿ ಗೊತ್ತಿರಲ್ಲ. ಸೊ ಚಿಕನ್ ವಾಶ್ ಮಾಡ್ಕೊಂಡು ಹಾಕೋಬೇಕಿಲ್ಲ ಅಂದರೆ ಸ್ಮೆಲ್ ಇರುತ್ತೆ. ಸೊ ಕೈಮಾ ಕೂಡ ತುಂಬಾ ಚಿಕ್ಕದಾಗಿ ಮಾಡ್ಕೋಬಾರ್ದು, ತುಂಬ ಕೈಮಾ ಮಾಡ್ಕೋಬಾರ್ದು. ಸ್ವಲ್ಪ ದಪ್ಪ ಇದ್ದಾಗ ಅದನ್ನು ಫ್ರೈ ಆಗುತ್ತಲ್ವ, ಆ ಚಿಕನ್ ಕ್ರಿಸ್ಪಿನೆಸ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಚಿಕನ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿ ಗೋಧಿ ಹಸಿಟ್ಟು ಕಲಿಸ್ಕೊತಾ ಇದ್ದೀವಲ್ಲ ಅದು ಕೂಡ ರೆಡಿಯಾಗಿದೆ. ನಾನು ಹೇಳಿರೋ ಪ್ರಕಾರ ಇದು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು. ನೋಡಿ ಈಗ ರೆಡಿ ಆಗಿದೆ ಇದು. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿ ಇಡೋಣ ಸ್ವಲ್ಪ ಹೊತ್ತು. ಈಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದು ಚಿಕನ್ ಬೇಯಿಸ್ತಾ ಇರ್ತೀವಲ್ಲ ಅದೇ ನೀರು ಬಿಟ್ಕೊಂಡಿರುತ್ತೆ. ಸೊ ಹಾಗಾಗಿ ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನು ಚೆನ್ನಾಗಿ ನಾವು ಡ್ರೈ ಮಾಡಬೇಕು. ನೀರಿರೋ ಥರನೇ ನೀವು ಸ್ಟಫಿಂಗ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಇದು ಎಲ್ಲ ಅಂಟ್ಕೋತಾ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಡ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಾಕೊಳ್ಳೋಣ. ಟೊಮ್ಯಾಟೊ ಒಂದು ಅರ್ಧ ಇಲ್ಲಾಂದರೆ ಚಿಕ್ಕ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಆನಿಯನ್ ಜಾಸ್ತಿ ಹಾಕ್ಕೊಂಡಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಖಾರದ ಪುಡಿ ಹಾಕ್ಕೊಳ್ಳೋಣ. 1ರಿಂದ 2 ಸ್ಪೂನ್ ಹಾಕೋತಾ ಇದ್ದೇನೆ. ಇದು ಸ್ವಲ್ಪ ಖಾರ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಸ್ಟಫ್ ಮಾಡ್ತೀವಲ್ವ, ಮತ್ತು ಖಾರ ಕಮ್ಮಿ ಆಗಿಬಿಡುತ್ತೆ ಫ್ರೈ ಎಲ್ಲ ಮಾಡಿದಾಗ. ಅದಕ್ಕೆ ಸ್ವಲ್ಪ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಇದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಇನ್ನೂ ನೀರಿದೆ. ಸೊ ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಇದು ಡ್ರೈ ಆಗ್ತಾ ಬರ್ತಾ ಇದೆ. ಇದಕ್ಕೆ ನೀವು ಮೊಟ್ಟೆ ಕೂಡ ಹಾಕೋಬೋದು, ಮೊಟ್ಟೆ ಆಪ್ಷನಲ್ಲ. ಸೊ ಎರಡು ಮಿಕ್ಸ್ ಆಗಿಬಿಡುತ್ತಲ್ಲ ಅಂತ ನಾನು ಹಾಕೊಳ್ಳಲ್ಲ, ಬರೀ ಚಿಕನಲ್ಲೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ನೀರೆಲ್ಲ ಡ್ರೈ ಆಗಿದೆ. ಇದು ಈಗ ಸ್ಟಫಿಂಗಿಗೆ ರೆಡಿ ಇದೆ. ಬಟ್ ಇದು ಬಿಸಿಲೇ ಸ್ಟಫ್ ಮಾಡಬಾರ್ದು. ಸೊ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಮಸಾಲ, ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಬೇಕು. ಈಗ ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಸೊ ಚಪಾತಿಗೆ ಹೇಗೆ ಲಟ್ಟಿಸ್ಕೋತೀವಿ ಅದೇ ಥರ ಲಟ್ಟಿಸ್ಕೋಬೇಕು. ಪೂರಿಗೆ ತೊಗೋತೀವಲ್ಲ ಆ ಗಾತ್ರದಲ್ಲಿ ತೊಗೊಂಡ್ರೆ ಸಾಕು ಹಸಿಟ್ಟು.
ಈಗ ಇದಕ್ಕೆ ಲಿಂಬೆ ರಸ ಹಾಕೋತಾ ಇದ್ದೇನೆ. ಈಗ ತಣ್ಣಗಾಗಿದೆ ಇದು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಪೂರಿ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳು ಇರಬಾರ್ದು, ದಪ್ಪನೇ ಇರಬೇಕು, ಯಾಕಂದರೆ ಫ್ರೈ ಮಾಡಿದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಮಧ್ಯ ಈ ಥರ ಕಟ್ ಮಾಡಬೇಕು. ಸೊ ಈಗ ಇದ್ರ ಮಧ್ಯ ನಾವೇನು ಮಸಾಲ ಮಾಡ್ಕೊಂಡಿದ್ವಿ, ಚಿಕನ್ ಮಸಾಲ, ಕೈಮಾ ಮಸಾಲ, ಸೊ ಅದನ್ನು ಈಗ ಮಧ್ಯ ಹಾಕಿ ಫಿಲ್ ಮಾಡಬೇಕು. ಫಸ್ಟ್ ಸ್ಪೂನಲ್ಲಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಆ ಎಲೆ ಪ್ರಕಾರನೇ ಹಾಕೋಬೇಕು. ಸೊ ಕೈಯಿಂದ ಸರಿಯಾಗಿ ಮಾಡಿಕೊಂಡು ಈಗ ಈ ಥರನೇ ಸ್ಟಫ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಕೆಳಗಡೆ ಏನಿದೆ ಅದನ್ನು ಕರೆಕ್ಟಾಗಿ ಪ್ರೆಸ್ ಮಾಡಬೇಕು. ಎಣ್ಣೆಲಿ ಫ್ರೈ ಮಾಡಿದಾಗ ಓಪನ್ ಆಗಿಬಿಡುತ್ತೆ, ಆಮೇಲೆ ಮಸಾಲ ಎಲ್ಲ ಎಣ್ಣೆಗೆ ಬಂದುಬಿಡುತ್ತೆ. ಸೊ ನೋಡಿ, ಎಲ್ಲೂ ಗ್ಯಾಪ್ ಇಲ್ಲ, ಆ ಥರ ನೀಟಾಗಿ ನೀವು ಫಿಲ್ ಮಾಡ್ಕೋಬೇಕು. ನೋಡಿ, ಈಗ ಇದು ರೆಡಿ ಆಗಿದೆ. ನಾನು ಲಟ್ಟಿಸ್ಕೋವಾಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ, ಹಸಿಟ್ಟು ಹಾಕೋತಾ ಇಲ್ಲ. ಸೊ ಎಣ್ಣೆ ಹಾಕ್ಕೊಂಡು ನೀವು ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕಿದ್ಮೇಲೆ ಅದು ಹಸಿಟ್ಟು ಏನು ಹಸಿಟ್ಟಿರುತ್ತೆ ಅದನ್ನೆಲ್ಲ ಫ್ರೈ ಆಗೋಲ್ಲ. ಎಣ್ಣೆ ಕೂಡ ಕ್ಲೀನ್ ಆಗಿರುತ್ತೆ ನಾವೆಲ್ಲ ಫ್ರೈ ಮಾಡೋವರೆಗೂ. ನೀವು ಅಬ್ಸರ್ವ್ ಮಾಡಿ, ಇನ್ ಕೇಸ್ ಹಸಿಟ್ಟು ಹಾಕಿ ಲಟ್ಟಿಸ್ಕೊಂಡ್ರೆ ಹಸಿಟ್ಟೆಲ್ಲ ಫ್ರೈ ಆಗಿಬಿಡುತ್ತೆ, ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇದು ಸೇಮ್ ಅದೇ ಪ್ರಕಾರ ಮಾಡಬೇಕು. ಮಧ್ಯ ಕಟ್ ಮಾಡಿಕೊಂಡು, ಸೊ ನಾವೇನು ಕೈಮಾ ಮಸಾಲ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಮಧ್ಯ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ತುದಿಗೆ ಪ್ರೆಸ್ ಮಾಡ್ಕೋಬೇಕು. ಸೊ ಇದಂತೂ ಚೆನ್ನಾಗಿ ಜ್ಞಾಪ ನಡ್ಕೋಬೇಕು, ಎಲ್ಲೂ ಗ್ಯಾಪ್ ಬರಬಾರ್ದು, ಆ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಯಾವ ಕಡೆನೂ ಗ್ಯಾಪ್ ಬಂದಿಲ್ಲ, ಅಷ್ಟು ಚೆನ್ನಾಗಿ ಫಿಲ್ ಆಗಿದೆ. ಸೊ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಗಿಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಈ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಹಾಗೆ ಹಸಿ ಆಗಿರುತ್ತೆ. ಸೊ ಲೋ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿಕೊಂಡಾಗ ಎಲ್ಲ ಕಡೆ ಒಳಗಡೆನೂ ಕ್ರಿಸ್ಪಿನೆಸ್ ಬರುತ್ತೆ, ಮೇಲ್ಗಡೆ ಕೂಡ ಕ್ರಿಸ್ಪಿನೆಸ್ ಬರುತ್ತೆ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸಮೋಸ. ಸ್ವಲ್ಪ ಈ ಥರ ಬ್ರೌನ್ ಕಲರ್ ಆಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಚಿಕನ್ ಕೈಮಾ ಅಂತ. ನಿಮ್ಮ ಮನೇಲಿ ಗೆಸ್ಟ್ ಯಾರಾದರೂ ಬಂದರೆ ಮಾಡಿಕೊಡಿ. ಪದೇ ಪದೇ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ, ಹಾಗಂತ ನನಗೆ ಬೈಕೋಬೇಡಿ. ನೀವು ಕೂಡ ಮಾಡಿ ತಿನ್ನಿ, ನಿಮ್ಮ ಫ್ಯಾಮಿಲಿ ಕೂಡ ಮಾಡಿ ತಿನ್ನಿಸಿ. ಮತ್ತು ಮಾಡಿದ ಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.